ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ದಾವಣಗೆರೆ ವಿಶ್ವವಿದ್ಯಾನಿಲಯದ ಫೈನಲ್ ಇಯರ್ ಅಂದರೆ 5ನೇ ಸೆಮಿಸ್ಟರ್ನ ಎಕ್ಸಾಮ್ ನೋಟಿಫಿಕೇಷನ್ ಆಗಿ ಇವತ್ತಿಗೆ ದಂಡ ಶುಲ್ಕ ರಹಿತವಾದಂತಹ ಶುಲ್ಕ ಪಾವತಿಗೆ ಕೊನೆಯ ದಿನ ಆಗಿರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಮಾಡಿದರೂ ಕೂಡ ಮತ್ತೆ ಪೇ ಅಂತ ತೋರಿಸ್ತಾ ಇರುತ್ತೆ. ಆ ರೀತಿ ಆದಾಗ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗಿದೆ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಲಾಗಿನ್ ಮಾಡೋದೆಲ್ಲ ನಿಮಗೆ ಗೊತ್ತಿದೆ. ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಯಾವ ರೀತಿ ಲಾಗಿನ್ ಮಾಡಬೇಕು ಅನ್ನೋದೆಲ್ಲ ಗೊತ್ತಿರೋದ್ರಿಂದ ಲಾಗಿನ್ ಆದ ನಂತರ ಏನು ಮಾಡಬೇಕು ಅಂತಂದರೆ, ನೀವು ಇಲ್ಲಿ ಎಕ್ಸಾಮ್ ಅನ್ನುವಂತಹ ಒಂದು ಟ್ಯಾಬನ್ನು ಸೆಲೆಕ್ಟ್ ಮಾಡಬೇಕು. ಎಕ್ಸಾಮ್ ಆದ ನಂತರ ಸೆಕೆಂಡ್ ಆಪ್ಷನ್ ಇದೆ ಅಲ್ವಾ, ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಂತ. ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸನ್ನು ಪ್ರೆಸ್ ಮಾಡಬೇಕು. ಸೊ ಇದು ಪ್ರೆಸ್ ಮಾಡಿದ ನಂತರ ಕೆಲವರಲ್ಲಿ ಯಾವ ರೀತಿ ಶೋ ಆಗುತ್ತೆ ಅಂತಂದರೆ, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಈ ರೀತಿಯಾಗಿ ಬ್ಲೂ ಕಲರ್ದು ಶೋ ಆಗುತ್ತೆ. ಈ ಫೋಟೋದಲ್ಲಿ ತೋರಿಸಿದ್ದೀನಿ ಅಲ್ವಾ, ಈ ರೀತಿಯಾಗಿ ಬ್ಲೂ ಕಲರ್ದು ಹಲವಾರು ಶೋ ಆಗ್ಬೋದು, ಒಂದೇ ಶೋ ಆಗ್ಬೋದು, ವಾಟ್ ಎವರ್ ಮೇ ಬಿ ದ ಕೇಸ್. ಈ ರೀತಿ ಶೋ ಆದಾಗ ಏನು ಮಾಡಬೇಕು ಅಂದರೆ, ನೀವು ಅದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ಕೆಲವು ಸಲ ಡಿಕ್ಲೈನ್ ಅಂತ ಕೂಡ ಬರ್ಬೋದು. ಬಟ್ ಎಲ್ಲ ಬ್ಲೂ ಕಲರ್ ಇರುವಂತಹ ಬಟನನ್ನು ಕ್ಲಿಕ್ ಮಾಡಿದ ನಂತರ ಯಾವುದೋ ಒಂದು ಸಕ್ಸಸ್ ಅಂತ ಬರುತ್ತೆ. ಈ ರೀತಿಯಾಗಿ ಸಕ್ಸಸ್ ಅಂತ ಬರುತ್ತೆ ಈ ಫೋಟೋದಲ್ಲಿ ತೋರಿಸಿದ ಹಾಗೆ. ಈ ರೀತಿ ಸಕ್ಸಸ್ ಅಂತ ಬಂತು ಅಂತಂದರೆ ನಿಮಗೆ ಪೇಮೆಂಟ್ ಆಗಿದೆ ಅಂತ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಒಂದ್ಸಲಿ ನಿಮ್ಮ ಫೀ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇವತ್ತೇ ಲಾಸ್ಟ್ ಡೇಟ್ ಇರೋದ್ರಿಂದ ಆಮೇಲೆ ಪೇಮೆಂಟ್ ಆಗಿಲ್ಲ ಅಂತಂದರೆ ಫೈನ್ ಆ್ಯಡ್ ಆಗೋದ್ರಿಂದ ಎಲ್ಲರೂ ಕೂಡ ಒಂದು ಬಾರಿ ಲಾಗಿನ್ ಆಗಿ ಫೀ ಪೇಮೆಂಟನ್ನು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.